ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಕೇಶವಾಪುರದಲ್ಲಿನ ಭುವನೇಶ್ವರಿ ಚಿನ್ನದಂಗಡಿಯನ್ನು ದೋಚಿ ಪರಾರಿಯಾಗಿದ್ದ ಕದೀಮನನ್ನು ಹುಬ್ಬಳ್ಳಿಯ ಪೊಲೀಸರು ಮುಂಬೈನಲ್ಲಿ ಬಂಧಿಸಿ ವಾಪಸ್ ಕರೆತಂದು ವಿಚಾರಣೆ ನಡೆಸುವ ವೇಳೆ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದು. ಈ ಹಿನ್ನೆಲೆ ಕದೀಮನ ಕಾಲಿಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ಹೌದು, ಕೆಲ ದಿನಗಳ ಹಿಂದೆಯಷ್ಟೇ ಗ್ಯಾಸ್ ಕಟರ್ ಬಳಸಿ ಕೇಶವಾಪುರದ ಜ್ಯುವೆಲರಿ ಶಾಪ್ ದೋಚಲಾಗಿತ್ತು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಹುಬ್ಬಳ್ಳಿ ಪೊಲೀಸರು ಕದೀಮರ ಬಂಧನಕ್ಕೆ ಜಾಲ ಬೀಸಿದ್ದರು. ಈ ವೇಳೆ ಅಂತಾರಾಜ್ಯ ಕದೀಮ ಹೈದರಾಬಾದ್ ಮೂಲದ ಫರಾನ್ ಖಾನ್ ಎಂಬಾತನೇ ಇದರ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿತ್ತು. ಅಲ್ಲದೆ ಈತ ಮುಂಬೈನಲ್ಲಿ ಇರೋದು ಖಚಿತವಾಗಿತ್ತು. ಕೂಡಲೇ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿ ಫರಾನ್ ಖಾನ್ ಅನ್ನು ಬಂಧಿಸಿ ನಗರಕ್ಕೆ ಕರೆತಂದಿದ್ದರು. ಇನ್ನು ಕಳ್ಳತನ ಕೃತ್ಯದಲ್ಲಿ ಈತನಿಗೆ ಸ್ಥಳೀಯರು ಸಹಾಯ ಮಾಡಿರುವ ಅನುಮಾನದ ಮೇರೆಗೆ ನಗರದ ಹೊರವಲಯದ ತಾರಿಹಾಳ ಬಳಿ ವಿಚಾರಣೆ ನಡೆಸುತ್ತಿರಬೇಕಾದರೆ ಈತ ಪೊಲೀಸರ ಮೇಲೆ ದಾಳಿ ನಡೆಸಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದನು. ಈ ವೇಳೆ ಮಹಿಳಾ ಪೊಲೀಸ್ ಪೇದೆ ಸುಜಾತ ಮತ್ತು ಪೇದೆ ಮಹೇಶ್ ಎಂಬುವವರಿಗೆ ಗಾಯಗಳಾಗಿವೆ. ಜೊತೆಗೆ ಮಹಿಳಾ ಪಿಎಸ್ಐ ಕವಿತಾ ಮಾದ್ಯಾಳ್ ಅವರ ಮೇಲೂ ಆರೋಪಿ ದಾಳಿ ಯತ್ನಿಸಿದ್ದನು. ಹೀಗಾಗಿ ತಮ್ಮ ಪ್ರಾಣ ರಕ್ಷಣೆಗಾಗಿ ಕವಿತಾ ಅವರು 2 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಕೊನೆಗೆ ದಾರಿ ಕಾಣದೆ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ 17ನೇ ತಾರೀಕು ಇದೇ ತಿಂಗಳು ಒಂದು ಭುವನೇಶ್ವರಿ ಅಂತ ಜ್ಯುವೆಲರಿ ಶಾಪ್ ಥೆಫ್ಟ್ ಆಗಿತ್ತು. ಅದರಲ್ಲಿ ಬಹಳ ದೊಡ್ಡ ಮಟ್ಟದ ಬಂಗಾರ ಮತ್ತು ಬೆಳ್ಳಿ ಕಳವಾಗಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ಅದರ ಹಿನ್ನೆಲೆಯಲ್ಲಿ ನಮ್ಮ ತಂಡಗಳು ಸುಮಾರು 10 ದಿನದಿಂದ ನಿರಂತರವಾಗಿ ಪ್ರಯತ್ನ ಮಾಡಿ ಮುಂಬೈ ಮೂಲದ ಒಬ್ಬ ಆರೋಪಿಯನ್ನು ವಶಕ್ಕೆ ತೊಗೊಳೋದ್ರಲ್ಲಿ ಯಶಸ್ವಿಯಾಗಿದ್ದರು. ಅವನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನು ಅಫೆನ್ಸ್ ಮಾಡಲಿಕ್ಕೆ 14ನೇ ತಾರೀಕು ಹುಬ್ಳಿ ನಗರಕ್ಕೆ ಬಂದು 15ನೇ ತಾರೀಕು ರೆಕ್ಕಿ ಮಾಡೋ ಸಂದರ್ಭದಲ್ಲಿ ನಮ್ಮ ಗೋಕುಲ್ ರೋಡ್ ಏರ್ಪೋರ್ಟ್ ನಂತರ ಏನು ಗಾಮನಗಟ್ಟಿ ರೋಡ್ ಇದೆ ಆ ಭಾಗದಲ್ಲಿ ಒಂದಿಬ್ಬರು ಹಿಂದಿ ಮಾತಾಡೋಂಥವ್ರನ್ನ ಪರಿಚಯ ಮಾಡಿಕೊಂಡು ಸಿಟಿ ಯಾವ ರೀತಿ ಇದೆ, ಸಿಟಿಲಿ ಜ್ಯುವೆಲರಿ ಶಾಪು ಮತ್ತು ಬೇರೆ ಬೇರೆ ಎಲ್ಲಿದ್ದಾವೆ ಅಂತಂದು ಅವನಿಗೊಂದು 2,000 ರೂಪಾಯಿ ದುಡ್ಡು ಕೊಟ್ಟು ರೆಕ್ಕಿಗೆ ಉಪಯೋಗಿಸ್ಕೋತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ಆ ಇಬ್ಬರು ಆರೋಪಿಗಳನ್ನು ಜೊತೆಗೆ ಇಲ್ಲಿ ನಮ್ಮ ಧಾರವಾಡದ ಕರ್ನಾಟಕ ಭವನ ಹೋಟೆಲ್ ಏನಿದೆ ಅದರ ಸುತ್ತಮುತ್ತ ಒಂದು ಕಡೆ ಸಂಜೆ ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಬರಲಿಕ್ಕೆ ಹೇಳಿರ್ತಾರೆ. ಅವ್ರನ್ನ ತೊಗೊಂಡು ಎಕ್ಸಾಕ್ಟ್ಲಿ ಅವತ್ತು ಕೂಡ ರೆಕ್ಕಿ ಮಾಡಿ ಈ ಒಂದು ಜ್ಯುವೆಲರಿ ಶಾಪಲ್ಲಿ ಅಫೆನ್ಸ್ ಮಾಡಿರ್ತಾರೆ. ಸೊ ಈ ಒಬ್ಬ ಆರೋಪಿ ಫರಾನ್ ಶೇಖ್ ಏನಿದ್ದಾನೆ ಇವನು ಇಂಟರ್ ಸ್ಟೇಟ್ ಅಫೆಂಡರ್. ಸದ್ಯ ಗಾಯಾಳು ಆರೋಪಿಯನ್ನು ಕಿಮ್ಸ್ಗೆ ದಾಖಲಿಸಲಾಗಿದೆ. ಜತೆಗೆ ಗಾಯಗೊಂಡಿರುವ ಪೊಲೀಸರು ಕೂಡ ಕಿಮ್ಸ್ನಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದಾರೆ. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.